ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಜೈಲು ಸೇರಿದ್ದಾರೆ. ಅಲ್ಲರಿ, ಗಂಡ ಜೈಲಿಗೆ ಹೋದ್ರೆ ಹೆಂಡತಿ ಅಧಿಕಾರ ಹಿಡಿಯೋದು ಯಾವ ಸೀಮೆ ನ್ಯಾಯ ಹೇಳಿ? ಅಷ್ಟಕ್ಕೂ ಸುನೀತಾ ಕೇಜ್ರಿವಾಲ್ ಅವರೇನು ರಾಜಕಾರಣದಲ್ಲಿ ಗುರುತಿಸಿಕೊಂಡವರೇನು ಅಲ್ಲ ಬಿಡಿ. ಅಲ್ಲರಿ, ಇದೇನು ಅನುಕಂಪದ ಹುದ್ದೆನ ಹೇಳಿ? ಅಲ್ಲಿವರೆಗೂ ಉತ್ಸವ ಮೂರ್ತಿಯಂತೆ ಸುನೀತಾ ಆಡಳಿತ ನಡೆಸಬಹುದು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸೌಮ್ಯ ರಾಮನಗರ. ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಜೈಲು ಸೇರಿದ್ದಾರೆ. ಜೈಲು ಸೇರಿದ ಮೇಲೆ ಅವರ ಕುರ್ಚಿ ಮೇಲೆ ಕತ್ತಿ ತೂಗ್ತಾ ಇದೆ. ಹಾಗಂತ ಕೇಜ್ರಿವಾಲ್ ಆಗ್ಲಿ ಅವರ ಮನೆಯವರಾಗ್ಲಿ ಚಿಂತೆ ಮಾಡೋ ಹಾಗಿಲ್ಲ. ಯಾಕೆ ಗೊತ್ತಾ? ಅವರ ಪತ್ನಿಗೆ ಸಿಎಂ ಪಟ್ಟ ಸಿಗೋ ಎಲ್ಲ ಲಕ್ಷಣಗಳು ಗೋಚರವಾಗ್ತಾ ಇದೆ. ಇದನ್ನು ನೋಡಿದ್ರೆ ಲಾಲು ಪ್ರಸಾದ್ ಯಾದವ್ ಅವರ ಪತ್ನಿ ನೆನಪಿಗೆ ಬರ್ತಾರೆ. ಅಲ್ಲ, ಒಂದು ಮಾತನ್ನ ಇಲ್ಲಿ ಕೇಳಲೇಬೇಕು. ಅಲ್ಲರಿ, ಗಂಡ ಜೈಲಿಗೆ ಹೋದ್ರೆ ಹೆಂಡತಿ ಅಧಿಕಾರ ಹಿಡಿಯೋದು ಯಾವ ಸೀಮೆ ನ್ಯಾಯ ಹೇಳಿ? ನಿಮಗೆ ನೆನಪಿರಬಹುದು, ಅದು 1990ರ ಮಾತು. ಅಂದು ಬಿಹಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಲಾಲು ಪ್ರಸಾದ್ ಯಾದವ್. ಮುಖ್ಯಮಂತ್ರಿ ಆಗಿ ಅದೇನು ಹೆಸರು ಮಾಡಿದ್ರು ಏನೋ, ಆದರೆ ಬಹುಕೋಟಿ ಮೇವು ಹಗರಣದಲ್ಲಿ ತಗ್ಲಾಕೊಂಡಿದ್ರು. ಇದೇ ಆರೋಪದಲ್ಲಿ ಅವರ ಬಂಧನ ಕೂಡ ಆಯಿತು. ಇಂಟ್ರೆಸ್ಟಿಂಗ್ ವಿಚಾರ ಅಂತ ಅಂದರೆ, ಅವರು ಅತ್ತ ಜೈಲಿಗೆ ಹೋಗ್ತಾ ಇದ್ದಂತೆ ಇತ್ತ ಪತ್ನಿ ರಾಬ್ಡಿ ದೇವಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಲಾಯಿತು. ಅಷ್ಟಕ್ಕೂ ಅವತ್ತಿಗೆ ರಾಬ್ಡಿ ದೇವಿ ಶಾಸಕಿಯಾಗಿರಲಿಲ್ಲ, ರಾಜಕೀಯದಲ್ಲಿ ಪತಿ ಜೊತೆ ಎಂದು ಗುರುತಿಸ್ಕೊಂಡವರು ಅಲ್ಲ. ಅಪ್ಪಟ ಗೃಹಿಣಿಯಾಗಿದ್ದ ಅವರು ಇದ್ದಕ್ಕಿದ್ದಂತೆ ಮುಖ್ಯಮಂತ್ರಿ ಆಗೋದ್ರು. ನಂತರ ಚುನಾವಣೆ ಎದುರಿಸಿದ್ರು, ಅದು ಬೇರೆ ಮಾತು ಬಿಡಿ. ಆದರೆ ಅಧಿಕಾರ ಮಾತ್ರ ಅವರ ಮನೆ ಬಿಟ್ಟು ಹೋಗಲೇ ಇಲ್ಲ. ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬದಲ್ಲೇ ಉಳ್ಕೊಂಡಿತ್ತು. ನಂತರ ಅವರು ಹಲವು ಪ್ರಕರಣಗಳಲ್ಲಿ ಭಾಗಿಯಾದ ಆರೋಪವಂತೂ ಬಿಡಿ. ಆದರೆ ಇದೀಗ ರಾಬ್ಡಿ ದೇವಿ ಅವರನ್ನ ನೆನಪು ಮಾಡ್ಕೊಳ್ಳೋಕ್ಕೂ ಒಂದು ಕಾರಣ ಇದೆ. ಅದೇನು ಅಂತ ಅಂದ್ರೆ, ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ ಸುನೀತಾ ಕೇಜ್ರಿವಾಲ್ಗೂ ಇದೇ ಚಾನ್ಸ್ ಸಿಗುತ್ತೆ ಅನ್ನೋದು ದಟ್ಟವಾಗಿ ಹಬ್ಬಿದೆ. ಕೇಜ್ರಿವಾಲ್ ಜೈಲಿನಿಂದಲೇ ಆಡಳಿತ ನಡೆಸ್ತಾರೆ ಅಂತ ಪಕ್ಷದ ಮೂಲಗಳು ಹೇಳ್ತಾ ಇದ್ವು. ಆದರೆ ಜೈಲಿನಿಂದ ಆಡಳಿತ ನಡೆಸೋದು ಕಾನೂನು ಪ್ರಕಾರ ಸರಿಯೇ ಅನ್ನೋ ಚರ್ಚೆ ಶುರುವಾಗಿದೆ. ಇದರಿಂದ ಕೇಜ್ರಿವಾಲ್ ಅವರ ಉತ್ತರಾಧಿಕಾರಿ ಯಾರು ಅನ್ನುವ ಚರ್ಚೆ ಕೂಡ ಈಗ ಪಕ್ಷದಲ್ಲಿ ಆರಂಭ ಆಗಿತ್ತು. ಇದೀಗ ಅದಕ್ಕೆ ತಕ್ಕ ಉತ್ತರ ಸಿಕ್ಕಿದ್ದು, ಒಂದು ವೇಳೆ ಅಂತಹ ಸಂದರ್ಭ ಏನಾದರೂ ಒದಗಿ ಬಂದ್ರೆ ಅವರ ಪತ್ನಿ ಸುನೀತಾ ಅವರನ್ನೇ ಸಿಎಂ ಆಗಿ ಆಯ್ಕೆ ಮಾಡಲು ಮಾತುಕತೆ ನಡೆಸಲಾಗಿದೆ. ಅಲ್ಲ ರೀ, ಇದೇನು ಅನುಕಂಪದ ಹುದ್ದೆನ ಹೇಳಿ? ಇದು ಹೇಗಾಯ್ತಪ್ಪ ಅಂತ ಅಂದ್ರೆ, ಸರ್ಕಾರಿ ನೌಕರ ಸರ್ವಿಸಲ್ಲಿದ್ದಾಗ ಅಕಾಲಿಕ ಸಾವನ್ನಪ್ಪಿದ್ರೆ ಆತನ ಪತ್ನಿಗೆ ಕೆಲಸ ಕೊಡ್ತಾರಲ್ಲ ನೋಡಿ, ಹಾಗಾಯ್ತಿದು. ಜೈಲಿನಲ್ಲಿರುವ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟು ಸುನೀತಾ ಅವರೇ ಸಿಎಂ ಆಗ್ಬಿಟ್ರು ಅಂತ ಅಂದ್ಕೊಳ್ಳಿ. ಅಲ್ಲಿಗೆ ಅಧಿಕಾರ ಅವ್ರ ಮನೆಯಲ್ಲೇ ಉಳ್ದಂಗಾಯ್ತು. ಅಷ್ಟಕ್ಕೂ ಸುನೀತಾ ಕೇಜ್ರಿವಾಲ್ ಅವರೇನು ರಾಜಕಾರಣದಲ್ಲಿ ಗುರುತಿಸಿಕೊಂಡವರೇನು ಅಲ್ಲ ಬಿಡಿ. ಇವರು IRS ಹುದ್ದೆಯಲ್ಲಿ ಇದ್ದವರು. ಸುಮಾರು 22 ವರ್ಷ ಸೇವೆ ಸಲ್ಲಿಸಿದ ನಂತರ ನಿವೃತ್ತಿಯನ್ನ ಪಡೆದರು. ಇದಕ್ಕೂ ಮುನ್ನ ದೆಹಲಿಯ ಆದಾಯ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿಯಲ್ಲಿ ಕಮಿಷನರ್ ಆಗಿ ಕೊನೆಯದಾಗಿ ನೇಮಕಗೊಂಡಿದ್ರು. ಬಳಿಕ 2016ರ ಜುಲೈ 15ರಂದು ಸೇವೆಯಿಂದ ಬಿಡುಗಡೆಗೊಂಡ್ರು. ಸುನೀತಾ ಕೇಜ್ರಿವಾಲ್ ನಿವೃತ್ತಿಯಾದಾಗ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿದ್ರು. ಆ ವೇಳೆ ಬಿಜೆಪಿ ಹಾಗೂ AAP ನಡುವೆ ಹಲವಾರು ವಿಚಾರಗಳಿಗೆ ಮುಸುಕಿನ ಗುದ್ದಾಟ ನಡೀತಾ ಇತ್ತು. ಇದರಿಂದ ಕೇಂದ್ರ ಸರ್ಕಾರ ಬೇಕು ಅಂತಲೇ ಏನಾದರೂ ತೊಂದರೆ ಕೊಡಬಹುದು ಅಂತ ಸುನೀತಾ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ರು ಅನ್ನುವ ಮಾತುಗಳು ಕೇಳಿ ಬಂದಿತ್ತು. ಆಪ್ ಕೂಡ ಇದೇ ಆರೋಪವನ್ನ ಮಾಡಿತ್ತು. ಇದೀಗ ಇದೇ ಸುನೀತಾ ಕೇಜ್ರಿವಾಲ್ ಹೆಸರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಲವಾಗಿ ಕೇಳಿ ಬರ್ತಾ ಇದೆ. ಸುನೀತಾ ಕೇಜ್ರಿವಾಲ್ ಜೊತೆಗೆ ಸಚಿವೆ ಆತಿಶಿ ಹಾಗೂ ಸೌರಭ್ ಭಾರದ್ವಾಜ್ ಅವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಆಪ್ ರಾಷ್ಟ್ರೀಯ ಪಕ್ಷ ಆಗಿರೋ ಕಾರಣ ಪಕ್ಷದ ಸಂಚಾಲಕ ಹುದ್ದೆಗೂ ಸುನೀತಾ ಕೇಜ್ರಿವಾಲ್ ಹಾಗೂ ಆತಿಶಿ ಹೆಸರು ಮುಂಚೂಣಿಯಲ್ಲಿವೆ. ಇವರಿಬ್ಬರಲ್ಲಿ ಈ ಹುದ್ದೆ ಯಾರು ದೊರಕುತ್ತೋ ಏನೋ. ಒಂದು ವೇಳೆ ಸುನೀತಾ ಕೇಜ್ರಿವಾಲ್ ಮುಖ್ಯಮಂತ್ರಿ ಆದ್ರೆ ಒಂದಷ್ಟು ದಿನ ಅವರು ಅಧಿಕಾರ ನಡೆಸಬಹುದು. ಬಳಿಕ ಕೇಜ್ರಿವಾಲ್ ಜಾಮೀನಿನ ಮೇಲೆ ಹೊರಗಡೆ ಬಂದ್ರೆ ಮತ್ತೆ ಅವರಿಗೆ ಅಧಿಕಾರ ವರ್ಗಾಯಿಸಲೂಬಹುದು. ಅಲ್ಲಿವರೆಗೂ ಉತ್ಸವ ಮೂರ್ತಿಯಂತೆ ಸುನೀತಾ ಆಡಳಿತ ನಡೆಸಬಹುದು. ಅದೆಲ್ಲ ಏನೇ ಆಗ್ಲಿ, ಗಂಡ ಜೈಲಿಗೆ ಹೋದ್ರೆ ಹೆಂಡತಿ ಮುಖ್ಯಮಂತ್ರಿ ಆಗ್ತಾರೆ. ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡುವ ಕೇಜ್ರಿವಾಲ್ ಇದರ ಬಗ್ಗೆ ಒಂದಷ್ಟು ಯೋಚನೆ ಮಾಡಲೇಬೇಕಲ್ವಾ? ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.